Hi there, welcome to my YouTube channel. This is me Arun Kumar from Davangere. My dear students, in the last video we were discussing about how to frame the various sentences in simple present tense using I, we, they, you. But in today's class we are going to discuss about how to frame those sentences using he, she, it or any other singular. ಸೊ ಕಳೆದ ತರಗತಿಯಲ್ಲಿ ನಾವು ಐ ವಿ ದೇ ಯು ಐಯನ್ನು ಬಿಟ್ಟು ಉಳಿದಂತಹ ಎಲ್ಲ ಪ್ಲೂರಲ್ ಫಾರ್ಮ್ಗಳಲ್ಲಿರ್ತಕ್ಕಂತಹ ಅಂದರೆ ಪ್ಲೂರಲ್ ಫಾರ್ಮಲ್ಲಿ ಸಬ್ಜೆಕ್ಟ್ಸ್ಗಳಿದ್ದಾಗ ಹೇಗೆ ವಾಕ್ಯಗಳನ್ನು ರಚನೆ ಮಾಡೋದು ಅಂತ ನೋಡಿದ್ವಿ. ಇವತ್ತಿನ ತರಗತಿಯಲ್ಲಿ ಈ ಮತ್ತು ಶಿ ಅನ್ನು ಯೂಸ್ ಮಾಡಿ ಹೇಗೆ ವಾಕ್ಯಗಳನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಪ್ರಿಪೇರ್ ಮಾಡೋದು ಅಂತೇಳ್ಬಿಟ್ಟು ನಾವು ನೋಡ್ತಾ ಹೋಗೋಣ. ಓಕೆ, ದ ಸೇಮ್ ಹಿಯರ್ ನೋಡಿ, ಹಿ ಶಿ ಇಟ್ ಬಂತು ಅಂದರೆ ನೋಡಿ ಅವನು ಹೋಗುತ್ತಾನೆ ಅಷ್ಟೇ ನೋಡೋಣ. ಹಿ ಗೋಸ್ ಅಂತ ಹೇಳ್ತೀರಾ, ಹೌದಲ್ವಾ? ಈ ಗೋಸ್ ಅವನು ಹೋಗುತ್ತಾನೆ. ಎಸ್, ಹಿ ಗೋಸ್ ಅವನು ಹೋಗುತ್ತಾನೆ. ಸರ್ ಮತ್ತೆ ಈಸ್ ಗೋಯಿಂಗ್ ಅಂತ ಹೇಳ್ತಾರಲ್ಲ, ಅದು ತಪ್ಪ? ಈಸ್ ಗೋಯಿಂಗ್ ಅಂತ ಹೇಳ್ತಾರಲ್ಲ, ಈಸ್ ಗೋಯಿಂಗ್ ಅನ್ನೋದು ತಪ್ಪಲ್ಲ. ಆದರೆ ಮೀನಿಂಗ್ ಏನಾಗುತ್ತೆ ಅಂದರೆ ಅವನು ಹೋಗುತ್ತಿದ್ದಾನೆ ಅಂದರೆ ಆ ಒಂದು ಕೆಲಸವನ್ನು, ಹೋಗುವಂಥ ಕೆಲಸವನ್ನು ಆಲ್ರೆಡಿ ಪ್ರಾರಂಭ ಮಾಡಿದ್ದಾನೆ ಮತ್ತು ಅದು ನಡೀತಾ ಇದೆ ಅಂತೇಳಿ ಅದನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತೇಳ್ಬಿಟ್ಟು ಹೇಳ್ತಾ ಇದ್ವಿ. ಬಟ್ ನೌ ವಿ ಆರ್ ಗೋಯಿಂಗ್ ಟು ಫ್ರೇಮ್ ಸೆಂಟೆನ್ಸಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅವನು ಹೋಗುತ್ತಾನೆ, ಐ ಗೋ, ವಿ ಗೋ, ದೇ ಗೋ, ಯು ಗೋ, ಹಿ ಗೋಸ್. ಹಿ ಬಂದಿದೆ, ಹಾಗಾಗಿ ಹಿ ಗೋಸ್ ಅವನು ಹೋಗುತ್ತಾನೆ. ಅವನು ಹೋಗೋದಿಲ್ಲ ಅಂತ ಹೇಳಬೇಕು. ಸೊ he does not go, ಅವನು ಹೋಗುವುದಿಲ್ಲ. he does not go ಅಂತಂದರೆ ಅವನು ಹೋಗುವುದಿಲ್ಲ. ನೆಗೆಟಿವ್ ಸೆಂಟೆನ್ಸ್ ಆಯಿತು, ಹೌದಲ್ವಾ? ಅವನು ಹೋಗುತ್ತಾನೆ, he goes. ಅವನು ಹೋಗುವುದಿಲ್ಲ, he does not go. ನೋಡಿ, ಗೋಸ್ ಅಂತ ಆಗಬಾರ್ದು, he does not goes ಅಂತ ಹೇಳ್ತಾರೆ, ತಪ್ಪು. ಅಥವಾ he don't go ಅಂತಲೂ ಹೇಳ್ತಾರೆ, ದಟ್ ಈಸ್ ಆಲ್ಸೋ ರಾಂಗ್. he don't go, ದಟ್ಸ್ ರಾಂಗ್. he does not go ಅಂತೇಳಿ ನಾವು ಈ ಬೇಸಿಕ್ ರೂಲನ್ನು ಸ್ವಲ್ಪ ಅಪ್ಲೈ ಮಾಡಬೇಕಾಗುತ್ತೆ ಅಂತೇಳಿ. ಹಿ ಗೋಸ್, ಹಿ ಡಸ್ ನಾಟ್ ಗೋ, ನಾಟ್ ಹಿ ಡಸ್ ನಾಟ್ ಗೋಸ್. ಹಿ ಡಸ್ ನಾಟ್ ಗೋಸ್ ಅನ್ನಂಗಿಲ್ಲ, ಹಿ ಡಸ್ ನಾಟ್ ಗೋ. ಹಿ ಡೋಂಟ್ ಗೋ ಅಂದರೆ ದಟ್ ಈಸ್ ರಾಂಗ್, ಹೌದಲ್ವಾ? ಹಿ ಡಸ್ ನಾಟ್ ಗೋ ಅಂತಲೇ ಹೇಳ್ತಾ, ಅವನು ಹೋಗಲ್ಲ. ಅವನು ಹೋಗ್ತಾನ? ಎಸ್. ಡಸ್ ಹಿ ಗೋ, ಅವನು ಹೋಗುತ್ತಾನ? ಸೊ ಡಸ್ ಹಿ ಗೋ ಅಂದರೆ ಇಲ್ಲಿ ಅವನು ಹೋಗುತ್ತಾನ ಅಂತೇಳಿ ಏನಾಯ್ತು, ಇದು ನೆಗೆಟಿವ್ ಸೆಂಟೆನ್ಸನ್ನು ಫ್ರೇಮ್ ಮಾಡೋದಂಗೆ ಆಯಿತು. ಅವನು ಹೋಗುತ್ತಾನ, ನಾನು ಆಡ ಭಾಷೆಯಲ್ಲಿ ಬರೆದಿರ್ತೀನಿ, ಅವನು ಹೋಗ್ತಾನ. ಓಕೆ, ಹಿ ಗೋಸ್, ಹಿ ಡಸ್ ನಾಟ್ ಗೋ. ಡಸ್ ಹಿ ಗೋ, ಅವನು ಹೋಗ್ತಾನ? ಇಂಟ್ರೋಗೇಟಿವ್ ಸೆಂಟೆನ್ಸ್. ಸೊ ಇಂಟ್ರೋಗೇಟಿವ್ ಸೆಂಟೆನ್ಸ್ ಇಸ್ ಅ ಸೆಂಟೆನ್ಸ್ ವಿಚ್ ಮೇಕ್ಸ್ ಕ್ವಶನ್ ದಟ್ ವಿ ಡಿಸ್ಕಸ್ಡ್ ಇನ್ ದ ಲಾಸ್ಟ್ ಕ್ಲಾಸ್. ಡಸ್ ಹಿ ಗೋ, ಅವನು ಹೋಗ್ತಾನ? ಎಸ್. ಅವನು ಹೋಗಲ್ವಾ? ಡಸಂಟ್ ಹಿ ಗೋ. ಎಸ್, doesn't he go. does not he, does not another contraction, that is doesn't he go, ಅವನು ಹೋಗಲ್ವಾ? ಎಸ್, ಅವನು ಹೋಗಲ್ವಾ ಅಂತೇಳ್ಬಿಟ್ಟು ಹೇಳ್ತಾ ಇದ್ದೀರಾ. ಎಸ್, ಹಿ ಗೋಸ್, ಅವನು ಹೋಗುತ್ತಾನೆ. ಹಿ ಡಸ್ ನಾಟ್ ಗೋ, ಅವನು ಹೋಗಲ್ಲ. ಡಸ್ ಹಿ ಗೋ, ಅವನು ಹೋಗ್ತಾನ? ಡಸಂಟ್ ಹಿ ಗೋ, ಅವನು ಹೋಗಲ್ವಾ? ಎಸ್, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಈ ವಾಕ್ಯಗಳನ್ನು ರಚನೆ ಮಾಡಬೇಕಾದ್ರೆ ನಾವು ಯೋಚನೆನೇ ಮಾಡೋದಿಲ್ಲ. ಹಾಗೆ ಇಂಗ್ಲೀಷ್ನಲ್ಲಿ ಈ ವಾಕ್ಯಗಳನ್ನು ರಚನೆ ಮಾಡಬೇಕಾದ್ರೆ ನಾವು ಯೋಚನೆ ಮಾಡಬಾರ್ದು ಅಂತ ಹೇಳಿದ್ರೆ ಪ್ರಾರಂಭದಲ್ಲಿ ನಾವು ಚೆನ್ನಾಗಿ ಕಲಿಬೇಕು ನಾವು ಇದನ್ನು, ಹೌದಲ್ವಾ? ಹಿ ಗೋಸ್, ಹಿ ಡಸ್ ನಾಟ್ ಗೋ. ಡಸ್ ಹಿ ಗೋ, ಡಸಂಟ್ ಹಿ ಗೋ, ಅವನು ಹೋಗ್ತಾನ? ಅವನು ಹೋಗಲ್ವಾ? ಹೌದಲ್ವಾ? ಓಕೆ, ಐ ಗೋ, ಐ ಡೋಂಟ್ ಗೋ. ಡೂ ಯು ಗೋ, ಡೋಂಟ್ ಯು ಗೋ, ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದು. ಮತ್ತು ಈ ಶೀಟ್ ಬಂತು ಅಂದರೆ ಮೇನ್ ವರ್ಬಿಗೆ ಎಸ್ ಅನ್ನು ಆ್ಯಡ್ ಮಾಡಬೇಕು ಅಂತ. ದಟ್ ಯು ನೀಡ್ ಟು ಕೀಪ್ ಇನ್ ದ ಮೈಂಡ್ ವೆನ್ ಯು ಆರ್ ಗೋಯಿಂಗ್ ಟು ಫ್ರೇಮ್ ಸೆಂಟೆನ್ಸಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಯು ಶುಡ್ ನಾಟ್ ಫಾರ್ಗೆಟ್ ಟು ಆ್ಯಡ್ ಎಸ್ ಟು ದ ಮೇನ್ ವರ್ಬ್. ಮೇನ್ ವರ್ಬಿಗೆ ಎಸ್ ಅನ್ನು ಆ್ಯಡ್ ಮಾಡೋದನ್ನು ಮರಿಬಾರ್ದು. ಆ್ಯಡ್ ಮಾಡದೆ ಹೋದರೆ ಗ್ರಾಮೆಟಿಕಲ್ ಎರರ್ ಆಗಿರುತ್ತೆ ಅಂತೇಳಿ, ಹೌದಲ್ವಾ? ಎಸ್, ಹಿ ಗೋಸ್, ಹಿ ಡಸ್ ನಾಟ್ ಗೋ. ಡಸ್ ಹಿ ಗೋ, ಡಸಂಟ್ ಹಿ ಗೋ ಅಂತ ಆಯಿತು, ಹೌದಲ್ವಾ? ಈಗ ನೋಡಿ, ವೆರಿ ಸಿಂಪಲ್, ಹೌ ಅಂತ ಹಾಕ್ತೀನಿ ಇಲ್ಲಿ. ಹೌ ಡಸ್ ಹಿ ಗೋ, ಹೆಂಗೆ ಹೋಗ್ತಾನೆ? ಡಸ್ ಹಿ ಗೋ, ಅವನು ಹೋಗ್ತಾನ? ಹೌ ಡಸ್ ಹಿ ಗೋ, ಹೆಂಗೆ ಹೋಗ್ತಾನೆ? ಪ್ರಶ್ನೆನೇ, ಹೆಂಗೆ ಹೋಗ್ತಾನೆ? ಲಾಸ್ಟ್ ಕ್ಲಾಸಲ್ಲಿ ನಾವು ಹೇಳಿದ್ವಿ, ಹೌದಲ್ವಾ? ಎಸ್. ವೇರ್ ಅಂತ ಹಾಕ್ಬಿಡ್ತೀನಿ. ವೇರ್ ಡಸ್ ಹಿ ಗೋ, ವೇರ್ ಡಸ್ ಹಿ ಗೋ, ಎಲ್ಲಿಗೆ ಹೋಗ್ತಾನೆ? ಹೌದಲ್ವಾ? ಎಸ್. ವೈ ಡಸ್ ಹಿ ಗೋ,
ಯಾಕೆ ಹೋಗ್ತಾನೆ, ವೈ ಡಸ್ ಹಿ ಗೋ, ಯಾಕೆ ಹೋಗ್ತಾನೆ. ಎಸ್, ಅದನ್ನು ನಾವು ಇಲ್ಲಿ ಹಾಕಿದರೆ ವೈ ಡಸಂಟ್ ಹಿ ಗೋ, ವೈ ಡಸ್ ನಾಟ್ ಹಿ ಗೋ, ವೈ ಡಸಂಟ್ ಹಿ ಗೋ ಅಥವಾ ವೈ ಡಸ್ ನಾಟ್ ಹಿ ಗೋ ಅದಲ್ವಾ. ವೈ ಡಸಂಟ್ ಹಿ ಗೋ, ಅವ್ನು ಯಾಕೆ ಹೋಗಲ್ವಾ, ವೈ ಡಸ್ ನಾಟ್ ಹಿ ಗೋ, ಅವ್ನು ಯಾಕೆ ಹೋಗಲ್ಲ, ಹೋಗಲ್ವಾ ಇದೆಯಲ್ಲ, ಯಾಕೆ ಹೋಗಲ್ಲ. ಡಸಂಟ್ ಹಿ ಗೋ, ಡಸ್ ನಾಟ್ ಹಿ ಗೋ ಅನ್ನೋದನ್ನು ಡಸಂಟ್ ಹಿ ಗೋ, ಅವ್ನು ಹೋಗಲ್ವಾ. ವೈ ಡಸಂಟ್ ಹಿ ಗೋ, ಯಾಕೆ ಹೋಗಲ್ಲ. ಡಸ್ ಹಿ ಗೋ, ಹೋಗ್ತಾನ. ವೈ ಡಸ್ ಹಿ ಗೋ, ಯಾಕೆ ಹೋಗ್ತಾನೆ. ಹೌ ಡಸ್ ಹಿ ಗೋ, ಹೆಂಗೆ ಹೋಗ್ತಾನೆ. ಅಟ್ ವಾಟ್ ಟೈಮ್ ಡಸ್ ಹಿ ಗೋ, ಎಷ್ಟು ಗಂಟೆಗೆ ಹೋಗ್ತಾನೆ. ಅಟ್ ವಾಟ್ ಟೈಮ್ ಡಸ್ ಹಿ ಗೋ, ಎಷ್ಟು ಗಂಟೆಗೆ ಹೋಗ್ತಾನೆ. ಹೌದಲ್ವಾ. ವಿತ್ ಹೂಮ್ ಡಸ್ ಹಿ ಗೋ, ಯಾರ ಜೊತೆಗೆ ಹೋಗ್ತಾನೆ. ವಿತ್ ಹೂಮ್ ಡಸ್ ಹಿ ಗೋ. ನೋಡಿ, ಇದು ಕಾಮನ್, ಇಲ್ಲಿ ಏನು ಕೂಡ ಚೇಂಜ್ ಆಗೋದಿಲ್ಲ. ಪ್ರಾರಂಭದಲ್ಲಿ ನೀವು WH ಕ್ವಶನ್ಸ್ಗಳನ್ನು ಸೂಟಬಲ್ WH ಕ್ವಶನ್ಸ್ಗಳನ್ನು ನೀವು ಹಾಕಿದರೆ ಇಟ್ ಬಿಕಮ್ಸ್ WH ಕ್ವಶನ್. ದಟ್ಸ್ ಇಟ್. ಅರ್ಥ ಆಗ್ತಿದೆ ಅಲ್ವಾ. ಓಕೆ, ಎಕ್ಸಾಂಪಲ್ಸ್ ಕ್ಯಾನ್ ಬಿ ಗಿವನ್ ಮೆನಿ. ಈಗ ಹಿ ಬಂದಿದೆ, ಶಿ ಬಂದಿದೆ. ಅವಳು ಬರುತ್ತಾಳೆ. ಶಿ ಕಮ್, ನೋ, ಶಿ ಕಮ್ಸ್. ಅವಳು ಬರಲ್ಲ, ಶಿ ಡಸ್ ನಾಟ್ ಕಮ್. ಅರ್ಥ ಆಗ್ತಿದೆ ಅಲ್ವಾ. ಶಿ ಕಮ್ಸ್, ಶಿ ಡಸ್ ನಾಟ್ ಕಮ್. ನೋಟ್ ಡೌನ್ ಮಾಡ್ಕೊಳ್ಳಿ. ಡಸ್ ಶಿ ಕಮ್, ಅವಳು ಬರ್ತಾಳ. ಡಸ್ ಶಿ ಕಮ್, ಡಸ್ ಶಿ ಕಮ್, ಅವಳು ಬರ್ತಾಳ. ಡಸ್ ಶಿ ಗೋ, ಅವಳು ಹೋಗ್ತಾಳ. ಡಸ್ ಶಿ ಕುಕ್, ಅವಳು ಅಡುಗೆ ಮಾಡ್ತಾಳ. ಡಸ್ ಶಿ ಗೋ ಟೆಂಪಲ್, ಅವಳು ದೇವಸ್ಥಾನಕ್ಕೆ ಹೋಗ್ತಾಳ. ಡಸ್ ಶಿ ರೈಟ್, ಅವಳು ಬರೀತಾಳ. ಡಸ್ ಶಿ ರೀಡ್, ಅವಳು ಓದ್ತಾಳ. ಡಸ್ ಶಿ ಲಾಫ್ ಅಟ್ ಮೀ, ಅವಳು ನನ್ನನ್ನು ನೋಡಿ ನಗ್ತಾಳ. ದಿಸ್ ಈಸ್ ಹೌ. ವೈ ಡಸ್ ಶಿ ಕಮ್, ವೈ ಡಸ್ ಶಿ ಕಮ್, ಯಾಕೆ ಬರ್ತಾಳೆ. ವೆನ್ ಡಸ್ ಶಿ ಕಮ್, ಯಾವಾಗ ಬರ್ತಾಳೆ. ಸಿಮಿಲರ್ಲಿ ನೋಡಿ, ಡಸಂಟ್ ಶಿ ಕಮ್, ಡಸಂಟ್ ಶಿ ಕಮ್, ಅವಳು ಬರಲ್ವಾ. ವೈ ಡಸಂಟ್ ಶಿ ಕಮ್, ಅವಳು ಯಾಕೆ ಬರಲ್ಲ. ಅರ್ಥ ಆಗ್ತಿದೆ ಅಲ್ವಾ. ಮಾಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದನ್ನು ಕೇಳಿ ಬಿಡೋದ್ರಿಂದ ನಾವು ಕಲಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಇಟ್ ಈಸ್ ಸ್ಪೋಕನ್ ಇಂಗ್ಲೀಷ್, ನಾಟ್ ರಿಟನ್ ಇಂಗ್ಲೀಷ್. ಬರ್ಕೊಂಡು ಕೈ ಬಿಡೋದಲ್ಲ, ಇಟ್ ಈಸ್ ಸ್ಪೋಕನ್ ಇಂಗ್ಲೀಷ್. ಯು ನೀಡ್ ಟು ಸ್ಪೀಕ್. ಓಕೆ, ಸೊ ಹೀಗೆ ಹಿ ಮತ್ತು ಶಿಯನ್ನು, ಅಥವಾ ಯಾವುದೇ ಸಿಂಗ್ಯುಲರ್ ಬಂದರೆ ರಾಮ, ರಾಮ ಕಮ್ಸ್, ರಾಮ ಬರುತ್ತಾನೆ. ರಾಮ ಡಸ್ ನಾಟ್ ಕಮ್, ರಾಮ ಬರಲ್ಲ. ಡಸ್ ರಾಮ ಕಮ್, ರಾಮ ಬರ್ತಾನೆ. ಡಸಂಟ್ ರಾಮ ಕಮ್, ರಾಮ ಬರಲ್ವಾ. ಹೌದಲ್ವಾ. ಎಸ್, ಹೀಗೆ ಸೆಂಟೆನ್ಸಸ್ಗಳನ್ನು ಎಷ್ಟು ಬೇಕಾದರೂ ನೀವು ಫ್ರೇಮ್ ಮಾಡಿ. ಇದು ನಾನು ಸ್ವಲ್ಪ ಭಾಳ ಬೇಸಿಕ್ ಹೇಳ್ತೀವಿ. ಸ್ವಲ್ಪ ಟೆನ್ಸ್ ಎಲ್ಲ ಆಗಲಿ, ಟೆನ್ಸ್ ಎಲ್ಲ ಆದಾಗ ನಾವು ನಿತ್ಯ ಬಳಕೆ ಒಳಗಡೆಗೆ ಇದನ್ನೆಲ್ಲ ಇನ್ನೂ ಭಾಳ ಶಾರ್ಟ್ಕಟ್ಟಾಗಿ ಯೂಸ್ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ. ಆದರೆ ಇವಾಗಲೇ ಶಾರ್ಟ್ಕಟ್ ಬೇಡ, ಸ್ವಲ್ಪ ನಾವು ಬೇಸಿಕ್ ರೂಲ್ ತಿಳ್ಕೊಳ್ಳೋಣ. ಸಣ್ಣ ಸಣ್ಣ ತಪ್ಪುಗಳು ಆಗಬಾರ್ದು ಅಂತೇಳಿ. ಈಗ ನೋಡಿ, ಈ ಡೋಂಟ್ ಕಮ್ ತಪ್ಪಲ್ವಾ ಅದು. ಈ ಡೋಂಟ್ ಕಮ್ ಬರೋದೇ ಇಲ್ಲ ಇಂಗ್ಲೀಷಲ್ಲಿ. ಹಿ ಡಸ್ ನಾಟ್ ಕಮ್. ಹೌದಲ್ವಾ. ಡಸ್ ಯು ಗೋ, ದಟ್ ಈಸ್ ರಾಂಗ್. ಡಸ್ ಬರಬಾರ್ದು, ಯು ಬಂದರೆ. ಡು ಯು ಗೋ, ದಟ್ ಈಸ್ ರೈಟ್, ದಟ್ಸ್ ರೈಟ್. ಡಸ್ ಯು ಕಮ್, ನೋ, ದಟ್ಸ್ ರಾಂಗ್. ಇಂಥ ಸಣ್ಣ ಸಣ್ಣ ಮಿಸ್ಟೇಕ್ಸ್ಗಳನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಸ್ವಲ್ಪ ಬೇಸಿಕ್ ರೂಲ್ ತಿಳ್ಕೊಬೇಕು. ಅದೇನು ರಿಜಿಡ್ ಏನಿಲ್ಲ, ಭಾಳ ಸಿಂಪಲ್ ಆಗಿದೆ. ಆ ಬೇಸಿಕ್ ರೂಲ್ ಸ್ವಲ್ಪ ನಾವು ಚೆನ್ನಾಗಿ ಅಧ್ಯಯನ ಮಾಡಬೇಕಾಗ್ತದೆ ಅಂಥೇಳಿ. ಓಕೆ, ಇದು ನಿಮಗೆ ಸ್ವಲ್ಪ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ನಾವು ಇದನ್ನ ರ್ಯಾಂಡಮಾಗಿ ಯೂಸ್ ಮಾಡಬೇಕು. ರ್ಯಾಂಡಮಾಗಿ ಯೂಸ್ ಮಾಡೋದಾದ್ರೆ ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಸೆಂಟೆನ್ಸನ್ನು ಹೇಳಿದ್ವಿ. ಫ್ಯಾನ್ ರೊಟೇಟ್ಸ್, ಫ್ಯಾನ್ ಡಸ್ ನಾಟ್ ರೊಟೇಟ್. ಡಸ್ ಫ್ಯಾನ್ ರೊಟೇಟ್, ಫ್ಯಾನ್ ತಿರುಗುತ್ತಾ. ಡಸ್ ಫ್ಯಾನ್ ರೊಟೇಟ್. ಹೇ, ಡಸಂಟ್ ಫ್ಯಾನ್ ರೊಟೇಟ್, ಫ್ಯಾನ್ ತಿರುಗಲ್ವಾ. ಡು ಯು ಕಮ್, ನೀವು ಬರ್ತೀರಾ. ಓಕೆ, ನೀವು ಎಲ್ಲಿ ಹೋಗಿರ್ತೀರಾ, ನೀವು ಬರಲ್ವಾ ಅಂತ ಕೇಳಬೇಕಾಗಿರುತ್ತೆ. ನೀವು ಬರಲ್ವಾ ಅಂತ ಕೇಳಬೇಕು ಅವರಿಗೆ. ಅಯ್ಯೋ, ಇಂಗ್ಲೀಷ್ನಲ್ಲೇ ಕೇಳಬೇಕಲ್ಲ, ನೀವು ಬರಲ್ವಾ. ನೀವು ಬರಲ್ವ ಅಂದ್ರೆ 4ನೇ ಲೈನ್. ಅದು 4 ಲೈನ್ ಬರ್ಬೇಕಂದ್ರೆ ಮನಸ್ಸಿನಾಗ ಹೇಳ್ಕೊಂಬಿಡೋದು ಅದನ್ನ. ಏನು, ಅವ್ರು ಕೇಳ್ಬೇಕು, ಎದುರಿಗಿದ್ದಾರೆ. ನೀವು ಬರಲ್ವ ಅಂತ ಕೇಳಬೇಕೀಗ. ಸೊ ಡೋಂಟ್ ಯು ಕಮ್ ಅಂತ ಹೇಳ್ಬೋದು, ಬಟ್ ನನ್ನ ನೆನಪಾಗ್ತಿಲ್ಲ. ಎಲ್ಲ ಒಂದು ಕಡೆಯಿಂದ ಏನಪ್ಪ ಅಂದ್ರೆ, ಯು ಕಮ್, ಯು ಡೋಂಟ್ ಕಮ್, ಡೂ ಯು ಕಮ್, ಡೋಂಟ್ ಯು ಕಮ್. ಎಸ್, ಡೋಂಟ್ ಯು ಕಮ್. ನೀವು ಅಷ್ಟು ಹೇಳೋದಕ್ಕೆ ಅವ್ನು ಹೋಗಿರ್ತಾನೆ. ಸೊ ಹಂಗಾಗಬಾರ್ದು ಅಂತಂದರೆ ನೀವು ಪ್ರಾರಂಭದಲ್ಲಿ ಏನು ಮಾಡಬೇಕು ಅಂತಂದರೆ, ರ್ಯಾಂಡಮ್ ಆಗಿ ಈ ಸೆಂಟೆನ್ಸಸ್ಗಳನ್ನು, ವಾಕ್ಯಗಳನ್ನು ಬಳಕೆ ಮಾಡೋದನ್ನು ನೀವು ಯೂಸ್ ಮಾಡಬೇಕು. ಹೌದಲ್ವಾ. ಹಾಗೆ ಒಂದು ಸಣ್ಣ ಎಕ್ಸಸೈಸ್ ಮಾಡೋಣ ಬನ್ನಿ. ಇದು ನಿಮ್ಗೆ ಗೊತ್ತಾಗಿದೆ ಅಲ್ವಾ. ಈ ಎಲ್ಲ ಸೆಂಟೆನ್ಸಸ್ಗಳನ್ನು ಯೂಸ್ ಮಾಡಿಕೊಂಡು ಈ 4 affirmative sentence, negative sentence, interrogative sentence and negative interrogative sentence and WH questions, ಅವುಗಳನ್ನೆಲ್ಲ ನಾವು ಕಲ್ತ್ಕೊಂಡಿದ್ದೀವಿ. ಹೌದಲ್ವಾ. ನಾನು ಬೆಂಗಳೂರಿಗೆ ಹೋಗ್ತೀನಿ, ನೀನು ಬರ್ತೀಯಾ. ಎಸ್ ಕೇಳಬೇಕು. ನಾನು ಬೆಂಗಳೂರಿಗೆ ಹೋಗ್ತೀನಿ, ನೀನು ಬರ್ತೀಯಾ.
ಅಂತ ಕೇಳಬೇಕು. ಹೆಂಗೆ ಕೇಳಿದ್? ಈಗ ನಾನು ಬೆಂಗಳೂರಿಗೆ ಹೋಗ್ತೀನಿ, ಐ ಗೋ ಬ್ಯಾಂಗ್ಳೂರ್. ಐ ಗೋ ಬ್ಯಾಂಗ್ಳೂರ್. ಟಿ ಯೂಸ್ ಮಾಡ್ಕೊಳ್ಳಿ, ಐ ಗೋ ಟು ಬ್ಯಾಂಗ್ಳೂರ್. ಎಸ್, ಟು ಯಾವಾಗ ಯೂಸ್ ಮಾಡೋಕ್ಕೆ ಅಂತ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ಈಗಿರಲಿ, ನಾವು ಇದನ್ನ ಅಭ್ಯಾಸ ಮಾಡೋಣ. ಐ ಗೋ ಬ್ಯಾಂಗ್ಳೂರ್, ನಾನು ಬೆಂಗಳೂರಿಗೆ ಹೋಗುತ್ತೇನೆ. ನೀನು ಬರ್ತೀಯಾ? ಫ್ರೇಮ್ ಮಾಡಿ ನೋಡೋಣ. ಯು ಕಮ್, ನೀವು ಬನ್ನಿ. ಯು ಡೋಂಟ್ ಕಮ್, ನೀವು ಬರಬೇಡಿ ಅಥವಾ ನೀವು ಬರಲ್ಲ ಅಂತಲೂ ಆಗುತ್ತೆ. ಡೂ ಯು ಕಮ್ ಅಲ್ವೇನ್ರಿ? ಎಸ್, ಐ ಗೋ ಟು ಬ್ಯಾಂಗ್ಳೂರ್. ಡೂ ಯು ಕಮ್? ಐ ಗೋ ಟು ಬ್ಯಾಂಗ್ಳೂರ್. ಡೂ ಯು ಕಮ್? ನೋಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇದರಲ್ಲಿ ಅಫರ್ಮೇಟಿವ್ ಸೆಂಟೆನ್ಸ್ ಇದೆ. ಇದು ಯಾವ ಸೆಂಟೆನ್ಸ್? ಇದು ಅಫರ್ಮೇಟಿವ್ ಸೆಂಟೆನ್ಸ್. ದಿಸ್ ಈಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಬಿಕಾಸ್ ಇಟ್ ಈಸ್ ಮೇಕಿಂಗ್ ಕ್ವಶನ್. ಓಕೆ, ಐ ಗೋ ಟು ಬ್ಯಾಂಗ್ಳೂರ್. ಡೂ ಯು ಕಮ್? ಫಸ್ಟ್ ವಿಡಿಯೋ ನೀವು ನೋಡ್ತಾ ಇದ್ದೀರ ಅಂತಂದರೆ ನಾನು ಎಲ್ಲ ವಿಡಿಯೋಗಳನ್ನು ನೀವು ಪ್ರಾರಂಭದಲ್ಲಿ ನೋಡಿ. ಅಂದರೆ ಕೆಳಗಡೆಗೆ ರೆಡಾರ್ ಇಂಗ್ಲೀಷ್ ಏನು ನೋಡ್ತೀರಲ್ಲ, ಅದ್ರ ಮೇಲೆ ನೀವು ಡಬಲ್ ಕ್ಲಿಕ್ ಮಾಡಿದರೆ ಇದುವರೆಗೂ ನಾನು ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಸ್ಗಳು ಡಿಸ್ಪ್ಲೇ ಆಗಿರುತ್ತೆ. ಅದರಲ್ಲಿ 1 by 1 ಬೇಕಾದ್ರೆ ನೋಡ್ಕೊತ ಬನ್ನಿ. ಅವಾಗ ನಿಮಗೆ ಇದು ಗೊತ್ತಾಗುತ್ತೆ. ಇದು ಫಸ್ಟ್ ವೀಡಿಯೋ ನೋಡೋದು ಆದರೆ. ಓಕೆ, ಐ ಗೋ ಟು ಟೆಂಪಲ್. ಡೂ ಯು ಕಮ್? ನಾನು ಬೆಂಗಳೂರಿಗೆ ಹೋಗ್ತೀನಿ, ನೀವು ಬರ್ತೀರಾ? ಐ ಗೋ ಟು ಬ್ಯಾಂಗ್ಳೂರ್. ಡೂ ಯು ಕಮ್? ನಾನು ಬೆಂಗಳೂರಿಗೆ ಹೋಗ್ತೀನಿ, ನೀವು ಬರ್ತೀರಾ? ಎಸ್, ಈ ಥರ. ಹೌದಲ್ವಾ? ಹಾಂ, ಎಸ್, ಸೇಮ್ ಅದೇ ಥರ. ಈಗ ಇನ್ನೊಂದು ಸೆಂಟೆನ್ಸನ್ನು ಹೇಳ್ತೀನಿ, ಟ್ರೈ ಮಾಡಿ ನೋಡೋಣ. ಇದು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದರೆ ನೀವು ಟಕ್ಕನಂಗೆ ಹೇಳ್ಬೋದು. ಇಲ್ಲ, ಸ್ವಲ್ಪ ಟೈಮ್ ತೊಗೊಳ್ಳಿ, ಬಿಕಾಸ್ ಯು ಆರ್ ಅ ಬಿಗಿನರ್ ಅಂತ ಅಂದರೆ. ಇಫ್ ಯು ಆರ್ ಅ ಬಿಗಿನರ್ ಯು ಕ್ಯಾನ್ ಟೇಕ್ ಯುವರ್ ಓನ್ ಟೈಮ್, ನೋ ಇಶ್ಯೂ. ಸೊ ಈಗ ಏನು ಮಾಡೋಣ ಅಂತಂದರೆ, ಎಸ್, ಸೆಂಟೆನ್ಸ್ ಈಸ್, ನಾನು ಟೀ ಕುಡಿಯುತ್ತೇನೆ. ಗೊತ್ತಿಲ್ವಾ ನಿನಗೆ? ನಾನು ಟೀ ಕುಡಿತೀನಿ, ಗೊತ್ತಿಲ್ವಾ ನಿನಗೆ? ಎಸ್, ನಾನು ಟೀ ಕುಡಿಯುತ್ತೇನೆ. ಏನು ಹೇಳಿ? ಐ ಡ್ರಿಂಕ್ ಟೀ. ಐ ಆಮ್ ಡ್ರಿಂಕಿಂಗ್ ಟೀ ಅಲ್ವೇನ್ ಸರ್? ಅಲ್ಲ, ಐ ಆಮ್ ಡ್ರಿಂಕಿಂಗ್ ಟೀ ಅಂತಂದರೆ ಅದು ಕರೆಕ್ಟೇ. ಆದರೆ ಮೀನಿಂಗ್ ಏನು ಹೇಳಿ? ಐ ಆಮ್ ಡ್ರಿಂಕಿಂಗ್, ನಾನು ಟೀ ಕುಡಿತಾ ಇದ್ದೀನಿ ಅಂತ ಆಲ್ರೆಡಿ ಆ ವರ್ಕ್ ಸ್ಟಾರ್ಟ್ ಆಗಿದೆ. ಯೂಸ್ವಲಿ ಐ ಡ್ರಿಂಕ್ ಟೀ, ಟೀ ಕುಡಿತೀನಿ. ಐ ಡ್ರಿಂಕ್ ಟೀ. ING ಇಲ್ಲ, ಈಸ್ ಇಲ್ಲ, ವಾಸ್ ಇಲ್ಲ, ವರ್ ಇಲ್ಲ, ವಿಲ್ ಬಿ ಇಲ್ಲ, ಶೆಲ್ ಇಲ್ಲ, ಕ್ಯಾನ್ ಇಲ್ಲ. ವೆರಿ ಸಿಂಪಲ್. ಸೊ ಓನ್ಲಿ ಇಟ್ ಇಸ್ ಕಾಲ್ಡ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಐ ಡ್ರಿಂಕ್ ಟೀ, ನಾನು ಟೀ ಕುಡಿತೀನಿ. ನಿನಗೆ ಗೊತ್ತಿಲ್ವಾ? ಡೋಂಟ್ ಯು ಡ್ರಿಂಕ್? ಸಾರಿ, ಡೋಂಟ್ ಯು ನೋ? ಹೌದಲ್ವಾ? ಡೋಂಟ್ ಯು ನೋ. ಫೋರ್ತ್ ಲೈನು, ಐ ನೋ, ಐ ಡೋಂಟ್ ನೋ. ಡೂ ಯು ನೋ? ಡೋಂಟ್ ಯು ನೋ. ಹೌದಲ್ವಾ? ಐ ಡ್ರಿಂಕ್ ಟೀ. ಡೋಂಟ್ ಯು ನೋ? ನಾನು ಟೀ ಕುಡಿತೀನಿ. ನಿನಗೆ ಗೊತ್ತಿಲ್ವಾ? ಡೋಂಟ್ ಯು ನೋ. ಹೌದಲ್ವಾ? ಇವತ್ತು ಮಹೇಶ್ ಬರ್ತಾನೆ, ಗೊತ್ತಿಲ್ವಾ ನಿನಗೆ? ಟುಡೇ ರಮೇಶ್ ಕಮ್ಸ್. ಡೋಂಟ್ ಯು ನೋ? ಟುಡೇ ರಮೇಶ್ ಕಮ್ಸ್. ಡೋಂಟ್ ಯು ನೋ? ಇವತ್ತು ರಮೇಶ್ ಬರ್ತಾನೆ, ಗೊತ್ತಿಲ್ವಾ ನಿನಗೆ? ಎಸ್, ಟುಡೇ ರಮೇಶ್ ಕಮ್ಸ್. ನೋಡಿ, ಎಸ್ ಆ್ಯಡ್ ಮಾಡಿದೆ ನಾನು. ಟುಡೇ ರಮೇಶ್ ಕಮ್ಸ್. ರಮೇಶ್ ಇಸ್ ಸಿಂಗ್ಯುಲರ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಎಸ್ ಶುಡ್ ಬಿ ಆ್ಯಡೆಡ್ ಟು ದ ಮೇನ್ ವರ್ಬ್. ದಟ್ ಈಸ್ ದ ಬೇಸಿಕ್ ರೂಲ್ ದಟ್ ಐ ಅಪ್ಲೈಡ್ ಹಿಯರ್. ಸೊ ಸಿಮಿಲರ್ಲಿ, ವೆನ್ ಯು ಆರ್ ಗೋಯಿಂಗ್ ಟು ಟಾಕ್ ಟು someone else in a simple present tense, there you also have to add S form to the main verb when the subject is singular. ಹೌದಲ್ವಾ? ಎಸ್, ಟುಡೇ ರಾಜು ಕಮ್ಸ್. ಟುಡೇ, ಇವತ್ತು ರಾಜು ಕಮ್ಸ್, ರಾಜು ಬರ್ತಾನೆ. ಡೋಂಟ್ ಯು ನೋ? ಸರ್, ಟುಡೇ ಫಸ್ಟಿಗೆ ಹಾಕ್ಬೇಕಾ? ನೋ ಇಶ್ಯೂ. ರಾಜು ಕಮ್ಸ್ ಟುಡೇ. ಇವತ್ತು ರಾಜು ಬರ್ತಾನೆ. ಡೋಂಟ್ ಯು ನೋ? ಅಲ್ವಾ? ಈ ಥರ ಆ 4 ಸೆಂಟೆನ್ಸನ್ನು ಯೂಸ್ ಮಾಡಿ ಎಷ್ಟು ಸಾಧ್ಯ ಹೋಗುತ್ತೋ ಅಷ್ಟು ಮಾಡಿ. ಸಾಧ್ಯ ಹೋಯ್ತು ಅಂದರೆ ಕಾಮೆಂಟಲ್ಲಿ ಮಾಡಿ. ನೀವೇನು ಪ್ರಾಕ್ಟೀಸ್ ಮಾಡಿದಿಲ್ಲ, ಜಸ್ಟ್ 2 ಲೈನ್ಸ್ ಬೇಕಾದ್ರೆ ಕಾಮೆಂಟಲ್ಲಿ ಮಾಡಿ. ಹೌದಲ್ಲ? ನಾನೊಂದು 2, ಐ ಗೋ ಟು ಟೆಂಪಲ್. ಡೂ ಯು ಕಮ್? ನಾನು ಬೆಂಗಳೂರಿಗೆ ಹೋಗಿ ನೀನು ಬರ್ತೀಯಾ ಅನ್ನೋದ್ರ ಎಕ್ಸಾಂಪಲ್. ಐ ಸಿಟೆಡ್ ಹಿಯರ್. ಐ ಡ್ರಿಂಕ್ ಟೀ. ಡೋಂಟ್ ಯು ನೋ? ನಾನು ಟೀ ಕುಡಿತೀನಿ, ಗೊತ್ತಿಲ್ವಾ ನಿನಗೆ? ಹೌದಲ್ವಾ? ಈ ಥರ ಕಂಬೈನ್ ಮಾಡಿದ್ದೀನಿ ನೋಡಿ. ಅಫರ್ಮೇಟಿವ್ ಸೆಂಟೆನ್ಸ್ ಇದೆ, ಇಂಟ್ರಾಗೇಟಿವ್ ಇದೆ. ಅಫರ್ಮೇಟಿವ್ ಸೆಂಟೆನ್ಸ್ ಇದೆ, ನೆಗೆಟಿವ್ ಇಂಟ್ರಾಗೇಟಿವ್ ಇದೆ. ಹೌದಲ್ವಾ? ಎಸ್. ಸಿಮಿಲರ್ಲಿ, ಏನಾದರೂ ನನ್ನ ಹತ್ರ ಇದೆ ಅಂತ ಹೇಳಬೇಕು ಅಂದರೆ, ಪ್ರೆಸೆಂಟ್ ಟೆನ್ಸಲ್ಲಿ ಏನಾದರೂ ನನ್ನ ಹತ್ರ ಇದೆ ಅಂತ ಹೇಳಬೇಕು ಅಂದರೆ ಐ ಹ್ಯಾವ್ ಅಂತ ಹೇಳ್ತೀವಿ. ಎಸ್, ಐ ಹ್ಯಾವ್ ಅ ಕಾರ್. ಎಸ್, ಐ ಹ್ಯಾವ್ ಅ ಕಾರ್. ನನ್ನ ಹತ್ರ ಕಾರ್ ಇದೆ. ಐ ಹ್ಯಾವ್ ಅ ಕಾರ್. ನನ್ನ ಹತ್ರ ಕಾರ್ ಇದೆ. ನನ್ನ ಹತ್ರ ಕಾರ್ ಇಲ್ಲ. ಐ ಡೋಂಟ್ ಹ್ಯಾವ್ ಎ ಕಾರ್. ಎಸ್, ಐ ಡೋಂಟ್ ಹ್ಯಾವ್ ಎ ಕಾರ್. ಅದು ಈ ಶೀಟ್ ಯೂಸ್ ಮಾಡಿದಾಗ ಅವನ ಹತ್ರ ಕಾರ್ ಇದೆ. ಈ ಹ್ಯಾಸ್ ಎ ಕಾರ್. ಇದೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸಿಂಗ್ಯುಲರ್ ಬಂತು ಅಂದರೆ ಹ್ಯಾವ್ ಇದ್ದರೆ ಹ್ಯಾಸ್. ಈ ಮತ್ತು ಶಿ ಅಥವಾ ಎನಿ ಸಿಂಗ್ಯುಲರ್ ಬಂದರೆ ಐಯನ್ನು ಬಿಟ್ಟು, ಐ ಬಂದಾಗ ಹ್ಯಾವೇ ಇರುತ್ತೆ. ಐಯನ್ನು ಬಿಟ್ಟು ಬೇರೆ ಯಾವುದೇ ಸಿಂಗ್ಯುಲರ್ ಬಂದರೂ ಕೂಡ ಹ್ಯಾಸ್ ಅನ್ನು. ಹಿ ಹ್ಯಾಸ್ ಎ ಕಾರ್. ಅವನ ಹತ್ರ ಕಾರ್ ಇದೆ. ಈ ಹ್ಯಾಸ್ ಎ ಕಾರ್.
ಪೊಸೆಸಿವ್ನೆಸ್. ಹಿ ಹ್ಯಾಸ್ ಎ ಕಾರ್. ಅವನ ಹತ್ರ ಕಾರ್ ಇಲ್ಲ. ಡು ನಾಟ್ ಇರೋದೇನಾಗುತ್ತೆ? ಡಸ್ ನಾಟ್ ಅಲ್ವಾ? ಹೀ ಡಸಂಟ್. ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಎಸ್, ಹಿ ಡಸಂಟ್ ಹ್ಯಾವ್ ಎ ಕಾರ್. ಹಿ ಡಸಂಟ್ ಹ್ಯಾವ್ ಎ ಕಾರ್. ಅವನ ಹತ್ರ ಕಾರ್ ಇಲ್ಲ. ನೋಡಿ, ಇಲ್ಲಿ ಹ್ಯಾವ್ ಆಗಿಬಿಡ್ತು. ಹ್ಯಾಸ್ ಇದು ಹ್ಯಾವ್, ಯಾಕಂದರೆ ಆಸ್ ಈಸ್ ಇಲ್ಲಿ ಶಿಫ್ಟ್ ಆಗಿದೆ. ನಾನು ಮೊದಲೇ ಹೇಳಿದ್ದೆ. ಓಕೆ, ಈ ಹ್ಯಾಸ್ ಎ ಕಾರ್. ನೋ, ಈ ಡಸ್ ನಾಟ್ ಹ್ಯಾವ್ ಎ ಕಾರ್. ನೋ, ಈ ಡಸಂಟ್ ಹ್ಯಾವ್ ಎ ಕಾರ್. ಅದಲ್ಲ, ಡಸ್ ಹಿ ಹ್ಯಾವ್ ಎ ಕಾರ್? ಅವನ ಹತ್ರ ಕಾರ್ ಇದೆನಾ? ಡೂ ಯು ಹ್ಯಾವ್ ಎ ಕಾರ್? ನಿಮ್ಮ ಹತ್ರ ಕಾರ್ ಇದೆನಾ? ಡೂ ಯು ಹ್ಯಾವ್ ಎ ಕಾರ್? ನಿಮ್ಮ ಹತ್ರ ಕಾರ್ ಇದೆನಾ? ಡಸ್ ಹಿ ಹ್ಯಾವ್ ಎ ಕಾರ್? ಅವನ ಹತ್ರ ಕಾರ್ ಇದೆನಾ? ಡೋಂಟ್ ಯು ಹ್ಯಾವ್ ಎ ಕಾರ್? ನಿನ್ನ ಹತ್ರ ಕಾರ್ ಇಲ್ವಾ? ಡಸಂಟ್ ಹಿ ಹ್ಯಾವ್ ಎ ಕಾರ್? ಡಸಂಟ್ ಹಿ ಹ್ಯಾವ್ ಎ ಕಾರ್? ಅವನ ಹತ್ರ ಕಾರ್ ಇಲ್ವಾ? ನೀವು ಚೆನ್ನಾಗಿ ಕೇಳಿಸ್ಕೋಬೇಕಿದ್ದನ್ನ. ಓಕೆ, ಐ ಹ್ಯಾವ್ ಎ ಕಾರ್. ಡೂ ಯು ಹ್ಯಾವ್ ಎ ಕಾರ್? ಅಫರ್ಮೇಟಿವ್ ಸೆಂಟೆನ್ಸ್, ನೆಗೆಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸ್. ಐ ಹ್ಯಾವ್ ಎ ಕಾರ್. ಡೂ ಯು ಹ್ಯಾವ್ ಎ ಕಾರ್? ನನ್ನ ಹತ್ರ ಕಾರ್ ಇದೆ. ನಿಮ್ಮ ಹತ್ರ ಕಾರ್ ಇದೆಯಾ? ಐ ಹ್ಯಾವ್ ಎ ಕಾರ್. ಡೂ ಯು ಹ್ಯಾವ್ ಎ ಕಾರ್? ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಫ್ಯೂ ಮೋರ್ ಎಕ್ಸಾಂಪಲ್ಸನ್ನು ಕೊಡ್ತೀನಿ ನೋಡಿ. ಇದನ್ನು ಮತ್ತೆ ನಾವು ಹೇಗೆ ಬಳಕೆ ಮಾಡ್ಕೋಬೋದು ಅಂತಂದರೆ, ನನಗೆ ನಿದ್ದೆ ಬರುತ್ತೆ. ಐ ಗ್ಯಾಟ್ ಸ್ಲೀಪ್. ಐ ಗ್ಯಾಟ್ ಸ್ಲೀಪ್. ಐ ಗೆಟ್ ಸ್ಲೀಪ್. ಓ, ಐ ಫೀಲ್ ಐ ಆಮ್ ಗೆಟಿಂಗ್ ಸ್ಲೀಪ್ ಅಂತ. ಐ ಗೆಟ್ ಸ್ಲೀಪ್. ನಾನು ನಿದ್ದೆ ಬರುತ್ತೆ. ನೀನು ನಿದ್ದೆ ಬರಲ್ವಾ? ಐ ಗೆಟ್ ಸ್ಲೀಪ್. ನಿನಗೆ ನಿದ್ದೆ ಬರಲ್ವಾ? ನನಗೆ ನಿದ್ದೆ ಬರುತ್ತೆ. ನಿನಗೆ ನಿದ್ದೆ ಬರಲ್ವಾ? ಐ ಗೆಟ್ ಸ್ಲೀಪ್. ಅಫರ್ಮೇಟಿವ್ಸ್. ನಿನಗೆ ನಿದ್ದೆ ಬರಲ್ವಾ? ಏನು ಹೇಳಿದು? ನೆಗೆಟಿವ್ ಇಂಟ್ರೋಗೇಟಿವ್. ಐ ಗೆಟ್ ಸ್ಲೀಪ್. ನಿಮಗೆ ನಿದ್ದೆ ಬರಲ್ವಾ? ಟ್ರೈ ಮಾಡಿ ನೋಡೋಣ. ಡೋಂಟ್ ಯು ಗೆಟ್ ಸ್ಲೀಪ್? ಐ ಗೆಟ್ ಸ್ಲೀಪ್. ಡೋಂಟ್ ಯು ಗೆಟ್ ಸ್ಲೀಪ್. ನನಗೆ ನಿದ್ದೆ ಬರುತ್ತಪ್ಪ. ನಿನಗೆ ನಿದ್ದೆ ಬರೋದಿಲ್ವಾ? ಐ ಗೆಟ್ ಸ್ಲೀಪ್. ಡೋಂಟ್ ಯು ಗೆಟ್ ಸ್ಲೀಪ್? ನನ್ನ ನಿದ್ದೆ ಬರುತ್ತೆ, ನಿನ್ನ ನಿದ್ದೆ ಬರಲ್ವಾ? ಎಸ್, ಐ ಗೆಟ್ ಸ್ಲೀಪ್. ಡೋಂಟ್ ಯು ಗೆಟ್ ಸ್ಲೀಪ್. ಅಫರ್ಮೇಟಿವ್ ಸೆಂಟೆನ್ಸ್ ಆ್ಯಂಡ್ ನೆಗೆಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸ್ ಕಂಬೈನ್ ಮಾಡ್ಕೊಂಡು ಯೂಸ್ ಮಾಡೋದು. ದಿಸ್ ಈಸ್ ವಾಟ್ ವಿ ಕಾಲ್ ಆಸ್ ಯೂಸೇಜ್ ಆಫ್ ಸೆಂಟೆನ್ಸಸ್ ಇನ್ ರ್ಯಾಂಡಮ್. ಓಕೆ, ರ್ಯಾಂಡಮ್ ಆಗಿ ಸೆಂಟೆನ್ಸಸ್ಗಳನ್ನು ಬಳಕೆ ಮಾಡೋದು ಹೇಗೆ ಅಂತೇಳಿ ಕಳೆದ ತರಗತಿಯನ್ನು ನೀವು ಸಂಪೂರ್ಣವಾಗಿ ನೋಡಿ ಪ್ರಾಕ್ಟೀಸ್ ಮಾಡಿದರೆ 2 ವೀಡಿಯೋಸನ್ನು, ಇದಕ್ಕಿಂತ ಹಿಂದೆ 2 ವೀಡಿಯೋಸನ್ನು ನೀವು ನೋಡಿದರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಓಕೆ, ದೆನ್ ಓನ್ಲಿ ಯು ವಿಲ್ ಗೆಟ್ ಕನೆಕ್ಟೆಡ್ ಟು ಮಿ. ವಾಟ್ ಐ ಆಮ್ ಗೋಯಿಂಗ್ ಟು ಸೇ, ಎವ್ರಿಥಿಂಗ್ ವಿಲ್ ಬಿ ಅಂಡರ್ಸ್ಟುಡ್ ಟು ಯು. ಫಾರ್ ದಿಸ್ ವಾಟ್ ಯು ನೀಡ್ ಟು ಡೂ ಈಸ್ you must watch the previous videos. Otherwise it would be somewhat difficult. Okay, no issue. I get sleep. Don't you get sleep? ನನ್ನ ನಿದ್ದೆ ಬರುತ್ತೆ, ನನಗೆ ನಿದ್ದೆ ಬರಲ್ವಾ ಅಂತ ಹೇಳ್ಬಿಟ್ಟು. ಹೌದಲ್ವಾ? ಎಸ್, ನಾನು ಬೆಂಗಳೂರಿಗೆ ಹೋಗ್ತೀನಿ, ನೀನು ಮೈಸೂರಿಗೆ ಹೋಗು. ನಾನು ಬೆಂಗಳೂರಿಗೆ ಹೋಗ್ತೀನಿ, ನೀನು ಮೈಸೂರಿಗೆ ಹೋಗು. ಹೌ ಡು ಯು ಸೇ? ನಾನು ಬೆಂಗಳೂರಿಗೆ ಹೋಗ್ತೀನಿ, ನೀನು ಮೈಸೂರಿಗೆ ಹೋಗು. ಎರಡು ಕೂಡ ಅಫರ್ಮೇಟಿವ್ ಸೆಂಟೆನ್ಸು. ಐ ಗೋ ಟು ಬ್ಯಾಂಗ್ಳೂರ್. ನಾನು ಬೆಂಗಳೂರಿಗೆ ಹೋಗ್ತೀನಿ. ಆ್ಯಂಡ್ ಯು ಗೋ ಟು ಮೈಸೂರ್. ಐ ಗೋ ಟು ಬ್ಯಾಂಗ್ಳೂರ್ ಆ್ಯಂಡ್ ಯು ಗೋ ಟು ಮೈಸೂರ್. ನಾನು ಬೆಂಗಳೂರಿಗೆ ಹೋಗ್ತೀನಿ ಮತ್ತು ನೀನು ಮೈಸೂರಿಗೆ ಹೋಗ್ತೀಯಾ. ನಾನು ಬೆಂಗಳೂರಿಗೆ ಹೋಗ್ತೀನಿ, ನೀನು ಮೈಸೂರಿಗೆ ಹೋಗ್ತೀಯ. ಐ ಗೋ ಟು ಬ್ಯಾಂಗ್ಳೂರ್ ಆ್ಯಂಡ್ ಯು ಗೋ ಟು ಮೈಸೂರ್. ದಟ್ಸ್ ಇಟ್. ಹೌದಲ್ವಾ? ಎರಡು ಕೂಡ ಅಫರ್ಮೇಟಿವ್ ಸೆಂಟೆನ್ಸ್ ಇದ್ದಾವೆ. ಹೌದಲ್ವಾ? ಎಸ್. ನೆಕ್ಸ್ಟು ಇದೇ ಥರ ಹೇಳಬೇಕು ಅಂತಂದರೆ ನನ್ನ ಹತ್ರ ಏನಾದ್ರು ಇದೆ ಅಂತ ಹೇಳಿಕ್ಕೆ ಹ್ಯಾವ್ ಯೂಸ್ ಮಾಡಬೇಕು ಅಂತ ಹೇಳಿದ್ವಿ. ಹೌದಲ್ವಾ? ಸೊ ಸಿಮಿಲರ್ಲಿ, ಎಸ್, ನನ್ನ ಹತ್ರ ಶೀಟ್ ಇದೆ, ನಿನ್ನ ಹತ್ರ ಪೆನ್ ಇದೆನಾ? ನನ್ನ ಹತ್ರ ಶೀಟ್ ಇದೆ, ನಿನ್ನ ಹತ್ರ ಪೆನ್ ಇದೆನಾ? ಐ ಹ್ಯಾವ್ ಎ ಶೀಟ್. ಐ ಹ್ಯಾವ್ ಎ ಶೀಟ್. ಡು ಯು ಹ್ಯಾವ್ ಎ ಪೆನ್? ನಿನ್ನ ಹತ್ರ ಪೆನ್ ಇದೆನಾ? ಐ ಹ್ಯಾವ್ ಎ ಶೀಟ್. ಡು ಯು ಹ್ಯಾವ್ ಎ ಪೆನ್? ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮೇಲೆ ಮೋರಲೆಸ್ ಒಂದು 10 ಮಿನಿಮಮ್ ಏನಿಲ್ಲ ಅಂದರೆ ಒಂದು 10 ಕ್ಲಾಸಸ್ಸನ್ನು ಮಾಡ್ಬೋದು, ಇನ್ನೂ ಚೆನ್ನಾಗಿ ಅರ್ಥೈಸ್ಲಿಕ್ಕೆ. ಹೌದಲ್ವಾ? ಬಟ್ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ನೀವು ಜಾಸ್ತಿ ಮಾಡ್ತಾ ಹೋಗಿ. ಓಕೆ, ಟ್ರೈ ಆನ್ ಯುವರ್ ಓನ್ ಟು ಮೇಕ್ ಆರ್ ಫ್ರೇಮ್ ಮೋರ್ ಆ್ಯಂಡ್ ಮೋರ್ ಸೆಂಟೆನ್ಸಸ್ ಆನ್ ಯುವರ್ ಓನ್ ಬೇಸ್ಡ್ ಆನ್ ದಿಸ್ ವಿಡಿಯೋ. ಈ ವಿಡಿಯೋ ನೋಡಿಕೊಂಡು ನಿಮಗೆ ಎಷ್ಟು ಸಾಧ್ಯ ಹೋಗುತ್ತೋ ಅಷ್ಟು ಮಾಡ್ತಾ ಹೋಗಿ. ಹೌದಲ್ವಾ? ಎಸ್. ನಾನು ಚಪಾತಿ ಮಾಡ್ತೀನಿ, ನೀನು ಪಲ್ಯ ಮಾಡು. ಹೌ ಡು ಯು ಸೇ? ನಾನು ಚಪಾತಿ ಮಾಡ್ತೀನಿ, ನೀನು ಪಲ್ಯ ಮಾಡು. ಐ ಪ್ರಿಪೇರ್ ಚಪಾತಿ ಅಥವಾ ಐ ರೋಲ್ ಚಪಾತಿ. ನಾನು ಚಪಾತಿ, ಐ ರೋಲ್ ಚಪಾತಿ. ಐ ಪ್ರಿಪೇರ್ ಚಪಾತಿ ಆ್ಯಂಡ್ ಯು ಪ್ರಿಪೇರ್ ಕರಿ. ಓಕೆ, ಐ ಪ್ರಿಪೇರ್ ಚಪಾತಿ ಆ್ಯಂಡ್ ಯು ಪ್ರಿಪೇರ್ ಕರಿ. ಎಸ್, ಈ ಥರ ಸೆಂಟೆನ್ಸಸ್ಗಳನ್ನು ಮಾಡ್ಕೊಳ್ಳಿ. ನಾನು ತರಕಾರಿ ಹೆಚ್ಚ್ತೀನಿ, ನೀನು ಸಾಂಬಾರು ಮಾಡು. ನಾನು ತರಕಾರಿ ಹೆಚ್ಚಿದೆ. ಐ ಚಾಪ್ ದ ವೆಜಿಟೇಬಲ್ಸ್. ಐ ಚಾಪ್, CHOP.
ವರ್ಬ್ಸ್ ಅಂತ ನಿತ್ಯ ಯೂಸ್ ಮಾಡೋಂಥ ವರ್ಬ್ಸು ಕೊಡಬೇಕಲ್ವ, ಕೊಡ್ತೀನಿ ಆದಷ್ಟು ಬೇಗ. ಐ ಚಾಪ್ ವೆಜಿಟೇಬಲ್ಸ್ ಆ್ಯಂಡ್ ಯು ಪ್ರಿಪೇರ್ ಸಾಂಬಾರ್. ನಾನು ಏನು ಮಾಡ್ತೀನಿ, ತರಕಾರಿ ಹೆಚ್ಚ್ತೀನಿ. ಐ ಚಾಪ್ ದ ವೆಜಿಟೇಬಲ್ಸ್ ಆ್ಯಂಡ್ ಯು ಪ್ರಿಪೇರ್ ಸಾಂಬಾರ್. ಓಕೆ, ಹೀಗೆ ನಾನು ಏನು ಮಾಡ್ತೀನಿ, ತರಕಾರಿ ಹೆಚ್ಚ್ತೀನಿ, ನೀನು ಸಾಂಬಾರು ಮಾಡು. ಈ ಥರ ವಾಕ್ಯಗಳನ್ನು ಹೇಳ್ತದ್ದು, ಹೌದಲ್ವಾ? ನಾನು ಸಂಜೆ ಕಾಲ್ ಮಾಡ್ತೀನಿ, ಐ ಕಾಲ್ ಯು, ಸಂಜೆ ಅಲ್ವಾ, ಇನ್ ದ ಈವ್ನಿಂಗ್. ಐ ಕಾಲ್ ಯು ಇನ್ ದ ಈವ್ನಿಂಗ್. ನನ್ನ ಕಾಲ್ ನೀವು ರಿಸೀವ್ ಮಾಡ್ತೀರಾ? ಡು ಯು ರಿಸೀವ್ ಮೈ ಕಾಲ್? ಐ ಕಾಲ್ ಯು ಇನ್ ದ ಈವ್ನಿಂಗ್, ಡು ಯು ರಿಸೀವ್ ಮೈ ಕಾಲ್? ಐ ಕಾಲ್ ಯು ಇನ್ ದ ಈವ್ನಿಂಗ್, ನಾನು ಸಂಜೆ ಕಾಲ್ ಮಾಡ್ತೀನಿ. ಡು ಯು ರಿಸೀವ್ ಮೈ ಕಾಲ್? ನನ್ನ ಕಾಲ್ ರಿಸೀವ್ ಮಾಡ್ತೀರಾ ನೀವು? ನಾನು ಸಂಜೆ ಕಾಲ್ ಮಾಡ್ತೀನಿ, ನೀವು ನನ್ನ ಕಾಲ್ ರಿಸೀವ್ ಮಾಡಲ್ವಾ ಹೇಳಿ? ಐ ಕಾಲ್ ಯು ಇನ್ ದ ಈವ್ನಿಂಗ್, ಡೋಂಟ್ ಯು ರಿಸೀವ್ ಮೈ ಕಾಲ್? ನನ್ನ ಕಾಲ್ ರಿಸೀವ್ ಮಾಡಲ್ವಾ ನೀವು? ಡೋಂಟ್ ಯು ರಿಸೀವ್ ಮೈ ಕಾಲ್? ಎಸ್, ಹೌದಲ್ವಾ? ಓಕೆ, ನೀವು ಕಾಲು ಹೀಗೆ ಎನಿ ನಂಬರ್ ಆಫ್ ಸೆಂಟೆನ್ಸಸ್ ಯು ಕ್ಯಾನ್ ಫ್ರೇಮ್. ಓಕೆ, ಒಂದಷ್ಟು ಎಕ್ಸಾಂಪಲ್ಸಾಗಿ ನಾನು ಇಷ್ಟೇ ಹೇಳಿದ್ದೀನಿ ಇವರೇ. ಇನ್ನೂ ಸ್ವಲ್ಪ ಮ್ಯಾಕ್ಸಿಮಮ್ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಇನ್ ದ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡ್ತೀನಿ ಅಂತಂದರೆ, ಈ ಥರನಾದಂತಹ ಬೇರೆ ಬೇರೆ ಸೆಂಟೆನ್ಸಸ್ಗಳನ್ನು ಮಾಡೋದು ಹೇಗೆ ಅಂತೇಳಿ, ಮತ್ತು ಮುಂದಿನ ಥರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಐ ಥಿಂಕ್ 5th, ಇದು 4ನೇದಲ್ವ ಸಿಂಪಲ್ ಪ್ರೆಸೆಂಟ್ ಟೆನ್ಸು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, 5th ವಿಡಿಯೋದಲ್ಲಿ ಫ್ಯೂ ಮೋರ್ ಎಕ್ಸಾಂಪಲ್ಸ್ಗಳನ್ನು ಹೇಳೋದ್ರ ಮುಖಾಂತರವಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಮುಕ್ತಾಯ ಮಾಡಿರ್ತೀನಿ. ಆಮೇಲೆ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ವಾಕ್ಯಗಳನ್ನು ಮತ್ತು ಅದಕ್ಕೆ ಇದಕ್ಕೂ ಸಿಂಕ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ನಾನು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಸಿಂಪಲ್ ಪಾಸ್ಟ್ ಟೆನ್ಸ್, ಆ ಎರಡೂ ಕ್ಯಾಟಗರಿ ಒಳಗಡೆ ಬರ್ತಕ್ಕಂತಹ ಸೆಂಟೆನ್ಸಸ್ಗಳನ್ನು ರ್ಯಾಂಡಮ್ ಆಗಿ ಯೂಸ್ ಮಾಡೋದು ಹೇಗೆ ಅಂತೇಳಿ ನಾವು ನೋಡ್ತಾ ಹೋಗೋಣ. ನಾವು ಹೀಗೆ ಅಭ್ಯಾಸ ಮಾಡಿದರೆ 100% ನಾವು ಕಲಿಬೋದಾಗಿದೆ ಅಂತೇಳ್ಬಿಟ್ಟು. ಆಮೇಲೆ PSI, ಪೊಲೀಸ್ ಕಾನ್ಸ್ಟೇಬಲ್, ಆ ಎಲ್ಲ ಹುದ್ದೆಗಳಿಗೆ ಎಕ್ಸಾಮ್ ಬರೀಬೇಕು ಅಂತ ಏನಿದ್ರೆ ಟ್ರಾನ್ಸ್ಲೇಷನ್ ಬೇಕಾಗುತ್ತೆ. ಅಲ್ಲಿ ಯಥಾವತ್ತಾಗಿ ನೀವು ಟ್ರಾನ್ಸ್ಲೇಷನ್ ಮಾಡಬೇಕು ಅಂತಂದರೆ ದಿ ಸೆಂಟೆನ್ಸಸ್ ಆರ್ ವೆರಿ 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 ಇಂಪಾರ್ಟೆಂಟ್. ಓಕೆ, ನಿಮ್ಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಓಕೆ, ಮೈ ಡಿಯರ್ ಸ್ಟೂಡೆಂಟ್ಸ್, ಯು ಹ್ಯಾವ್ ಲಿಸನ್ ಟು this class very carefully, and I hope that you have understood whatever the things I have told you in this video, and I request you, please subscribe if you have not yet subscribed this. Thank you very much. Like and share, do not forget. I will come up with one more topic in the next video. Thank you. Bye bye.